ಸ್ನೇಹಿತರೆ ನಮಸ್ತೆ. ನಾನಿಂದು ಆಯ್ಕೆ ಮಾಡ್ಕೊಂಡಿರ್ತಕ್ಕಂತ ಕತೆ ಒಂದು ಸ್ನೇಹಿತರೆ, ದ ಮಂಕಿ ಅಂಡ್ ದ ಕ್ರೊಕೊಡೈಲ್. ಒಂದು ಕೋತಿ ಮತ್ತೆ ಒಂದು ಮೊಸಳೆಯ ಕತೆ. ಈ ಕಥೆಯನ್ನ ನೀವು ಕೇಳಿರ್ತೀರ ಸ್ನೇಹಿತರೆ. ಈ ಇಂಟರೆಸ್ಟಿಂಗ್ ಕಥೆಯಿಂದ ಒಂದಷ್ಟು ಇಂಗ್ಲಿಷ್ ವಾಕ್ಯಗಳನ್ನ ಮತ್ತು ಇಂಗ್ಲಿಷ್ ಪದಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ ಅಂತ ಹೇಳ್ತಾ ಕಥೆಯನ್ನ ಶುರು ಮಾಡೋಣ. ಒನ್ಸ್ ಅಪಾನ್ ಅ ಟೈಮ್ ಅಂದ್ರೆ ಒಂದಾನೊಂದು ಕಾಲದಲ್ಲಿ, ಆ ಕ್ರೊಕೊಡೈಲ್ ಅಂದ್ರೆ ಒಂದು ಮೊಸಳೆ ಲೀವ್ಡ್ ಇನ್ ಎ ರಿವರ್, ನದಿಯಲ್ಲಿ. ಇನ್ ಎ ರಿವರ್ ಅಂದ್ರೆ ನದಿಯಲ್ಲಿ ವಾಸಿಸುತ್ತಿತ್ತು. ಸ್ನೇಹಿತರೆ ನೆನ್ಪಿಡಿ, ಒನ್ಸ್ ಅಪಾನ್ ಅ ಟೈಮ್ ಅಂತಂದ್ರೆ ಒಂದಾನೊಂದು ಕಾಲದಲ್ಲಿ, ಆ ಅಂತಂದ್ರೆ ಒಂದು, ಕ್ರೋಕೊಡೈಲ್ ಸ್ಪೆಲ್ಲಿಂಗ್ ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್. CROCODILE, ಕ್ರೋಕೊಡೈಲ್ ಅಂತಂದ್ರೆ ಮೊಸಳೆ. ಲೀವ್ಡ್ ಸ್ನೇಹಿತರೆ, ಲೀವ್ ಅನ್ನೋದು V1, ಲೀವ್ಡ್ ಅನ್ನೋದು ಪಾಸ್ಟ್ ಟೆನ್ಸ್ V2, ವಾಸ ಮಾಡ್ತಿತ್ತು, ಬದುಕಿತ್ತು. ಇನ್ ಅಂದ್ರೆ ನಲ್ಲಿ, ಇನ್ ದ ರಿವರ್ ಅಂತಂದ್ರೆ ನದಿಯಲ್ಲಿ ಅನ್ನುವಂತ ಅರ್ಥ ಬರುತ್ತೆ. ಸರಿ, ಮೊಸಳೆ ನದಿಯಲ್ಲಿ ವಾಸವಾಗಿತ್ತು. ಮುಂದೇನಾಗುತ್ತೆ? ಆನ್ ದ ರಿವರ್ ಬ್ಯಾಂಕ್ ಸ್ಟುಡ್. ರಿವರ್ ಬ್ಯಾಂಕ್ ಅಂದ್ರೆ ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್, ನದಿಯ ದಡ, ನದಿಯ ತೀರ. ಸ್ಟುಡ್ ಅ ಬಿಗ್ ಜಾಮೂನ್ ಟ್ರೀ ಅಂತ ಇದೆ ಸ್ನೇಹಿತರೆ. ನದಿಯ ತೀರದಲ್ಲಿ, ನದಿ ಹರಿತಾ ಇರತ್ತಲ್ವಾ ಇಲ್ಲಿ, ಇದನ್ನ ಸ್ನೇಹಿತರೆ ರಿವರ್ ಬ್ಯಾಂಕ್ ಅಂತ ಕರೀತಾರೆ. ಏನೋ ರಿವರ್ ಬ್ಯಾಂಕ್. ಈ ರಿವರ್ ಬ್ಯಾಂಕ್ ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ, ಜಾಮೂನ್ ಟ್ರೀ. ಜಾಮೂನ್ ಟ್ರೀ ಅಂತಂದ್ರೆ ಸ್ನೇಹಿತರೆ ನೇರಳೆ ಹಣ್ಣಿನ ಮರ. ಜಾಮೂನ್ ಫ್ರೂಟ್ ಅಂತಂದ್ರೆ ನೆನ್ಪಿಡಿ, ನೇರಳೆ ಹಣ್ಣು. ಕಲಿಕೆ ಸ್ನೇಹಿತರೆ, ಆನ್ ಅಂತಂದ್ರೆ ಮೇಲೆ, ಯಾವ್ದ್ರ ಮೇಲೆ? ರಿವರ್ ಬ್ಯಾಂಕ್, ನದಿಯ ತೀರ ಅಥವಾ ದಡದ ಮೇಲೆ. ಸ್ಟುಡ್, ಸ್ಟುಡ್ ಅನ್ನುವುದು ಸ್ನೇಹಿತರೆ ಸ್ಟ್ಯಾಂಡ್ ಎನ್ನುವ ಪದದ ಪಾಸ್ಟ್ ಟೆನ್ಸ್. ಸ್ಟ್ಯಾಂಡ್ ಅನ್ನೋದು V1 ವರ್ಬವನ್ನು, ನಿಂತ್ಕೋ, ನಿಂತ್ಕೊಂಡಿತ್ತು, ನಿಂತಿತ್ತು ಅನ್ನೋದಕ್ಕೆ ಸ್ಟುಡ್ ಅಂತ ಕರಿತೀವಿ V2. ಬಿಗ್ ಅಂತಂದ್ರೆ ದೊಡ್ಡ, ಜಾಮೂನ್ ಟ್ರೀ ಅಂತಂದ್ರೆ ನೇರಳೆ ಮರ. ಸೊ ನದಿ ದಡದಲ್ಲಿ ಒಂದು ದೊಡ್ಡ ನೇರಳೆ ಮರ ನಿಂತಿತ್ತು, ಇತ್ತು. ನೆಕ್ಸ್ಟ್, ಆ ಮರದಲ್ಲಿ ಸ್ನೇಹಿತರೆ ಆ ಮಂಕಿ ಒಂದು ಕೋತಿ ಲೀವ್ಡ್ ವಾಸವಾಗಿತ್ತು. ಇನ್ ದಟ್ ಟ್ರೀ ಅಂತ ಇದೆ, ಅಂದ್ರೆ ಆ ಮರದಲ್ಲಿ. ಸ್ನೇಹಿತರೆ ಸ್ಪೆಲ್ಲಿಂಗ್, ಮಂಕಿ ಅಂತಂದ್ರೆ ಕೋತಿ, ಲೀವ್ಡ್ ನಾ ಆಗ್ಲೇ ಹೇಳಿದೆ, ಲೀವ್ ಅಂದ್ರೆ V1, ಲೀವ್ಡ್ ಅಂತಂದ್ರೆ ಪಾಸ್ಟ್ ಟೆನ್ಸ್ ವಾಸಿಸುತ್ತಿತ್ತು. ದಟ್ ಅಂತಂದ್ರೆ ಆ ಮರ, ದಿಸ್ ಅಂತಂದ್ರೆ ಈ ಮರ, ದಿಸ್ ಟ್ರೀ ಅಂತಂದ್ರೆ ಈ ಮರ. ಸೊ ದಟ್ ಅಂದ್ರೆ ಅದು, ದಿಸ್ ಅಂದ್ರೆ ಇದು, ಟ್ರೀ ಅಂದ್ರೆ ಮರ. ಆ ಮರದಲ್ಲಿ ಒಂದು ಕೋತಿ ವಾಸವಾಗಿತ್ತು. ಒನ್ ಡೇ ಸ್ನೇಹಿತರೆ, ಸೊ ನದಿಯಲ್ಲಿ ಮೊಸಳೆ, ಮರದಲ್ಲಿ ಕೋತಿ. ಒಂದು ದಿನ, ಒನ್ ಡೇ, ದ ಕ್ರೋಕೊಡೈಲ್ ಮೊಸಳೆ ಲುಕ್ಡ್ ನೋಡುತ್ತೆ, ಆಟ್ ದ ಜಾಮೂನ್ ಫ್ರೂಟ್ಸ್ ನೇರಳೆ ಹಣ್ಣುಗಳ ಕಡೆ. ಅಟ್ ಅಂತಂದ್ರೆ ಡೈರೆಕ್ಷನ್, ಕಿಟಕಿ ಕಡೆ ಅಟ್ ದ ವಿಂಡೋ, ಅವನ ಕಡೆ ಅಟ್ ಹಿಮ್, ಅವಳ ಕಡೆ ಅಟ್ ಹರ್. ಅದೇ ತರ ಜಾಮೂನ್ ಹಣ್ಣುಗಳ ಕಡೆ, ನೇರಳೆ ಹಣ್ಣುಗಳ ಕಡೆ, ಅಟ್ ದ ಜಾಮೂನ್ ಫ್ರೂಟ್ಸ್ ನೋಡುತ್ತೆ. ಆಗ ಏನನ್ಸುತ್ತೆ ಅದಕ್ಕೆ? ಅಂಡ್ ಫೆಲ್ಟ್ ಹಂಗ್ರಿ, ಹಸಿವಾಗುತ್ತೆ. ಸ್ನೇಹಿತರೆ ಒಂದಿನ ಮೊಸಳೆ ನೇರಳೆ ಹಣ್ಣುಗಳನ್ನ ನೋಡಿ ಜೋಲ್ ಸುರಿಸುತ್ತೆ, ಹಸಿವನ್ನ ಫೀಲ್ ಮಾಡುತ್ತೆ. ಸ್ನೇಹಿತರೆ ಕಲಿಕೆ, ಒನ್ ಡೇ ಸ್ನೇಹಿತರೆ ಸ್ಪೇಸ್ ಇರಬೇಕು. ಒನ್ ಡೇ ಅಂತಂದ್ರೆ ಒಂದು ದಿನ, ದ ಅಂತಂದ್ರೆ ನೆನ್ಪಿಡಿ ಆ, ಲುಕ್ಡ್ ನೋಡಿತು, ಪಾಸ್ಟ್ ಟೆನ್ಸ್ಗೆ ಇಡಿ ಹಾಕಿ, ಅಟ್ ಅಂತಂದ್ರೆ ಕಡೆಗೆ, ಜಾಮೂನ್ ಫ್ರೂಟ್ಸ್ ಅಂದ್ರೆ ನೇರಳೆ ಹಣ್ಣುಗಳ ಕಡೆಗೆ, ಫೀಲ್ ಅಂತಂದ್ರೆ ಅನುಭವಿಸು, ಫೆಲ್ಟ್ ಅಂತಂದ್ರೆ ಅನುಭವಿಸಿತು. ಏನನ್ನ? ಹಂಗ್ರಿ, ಹಸಿವನ್ನ. ದ ಮಂಕಿ ಆ ಕೋತಿ, ಸಾ ನೋಡುತ್ತೆ, ದಿಸ್ ಇದನ್ನ, ಅಂಡ್ ಥ್ರೂ ಅ ಜಾಮೂನ್ ಫ್ರೂಟ್, ಥ್ರೂ ಅಂದ್ರೆ ಎಸಿ, ಒಂದು ನೇರಳೆ ಹಣ್ಣನ್ನ ಎಸೆಯುತ್ತೆ, ಟು ಹೇಮ್ ಅದಕ್ಕೆ, ಆ ಮೊಸಳೆ ಕಡೆಗೆ. ಸ್ನೇಹಿತರೆ ಕಲಿಕೆ, ಕೋತಿ ನೋಡುತ್ತೆ. ಸ್ನೇಹಿತರೆ ಸಿ ಅಂದ್ರೆ ನೋಡು, ಸಾ ಅನ್ನೋದು ಪಾಸ್ಟ್ ಟೆನ್ಸ್ V2, ಸೀನ್ ಅನ್ನೋದು V3. ಕೋತಿ ನೋಡುತ್ತೆ ಮೊಸಳೆಯನ್ನ, ಪಾಪ ಎಷ್ಟೊಂದು ಹಸಿವನ್ನ ಇದು ಪಡ್ತಾ ಇದೆ ಅನ್ಬಿಟ್ಟು ಇದಕ್ಕೇನ್ ಮಾಡುತ್ತೆ? ಥ್ರೂ, ಥ್ರೋ ಅಂದ್ರೆ ಸ್ನೇಹಿತರೆ ಎಸಿ,
ಎಸಿತು ಅಂತ ಹೇಳ್ಬೇಕಾದ್ರೆ ನೀವು THREW ನ ಬಳಸಬೇಕು ಪಾಸ್ಟ್ ಟೆನ್ಸ್. ಥ್ರೋನ್ ಅನ್ನೋದು V3, THROWL ಇದು V3. ಸೊ ಕೋತಿ ಏನನ್ನ ಎಸೆಯುತ್ತೆ? ನೇರಳೆ ಹಣ್ಣನ್ನ. ಯಾರಿಗೆ? ಟು ಹಿಮ್ ಅಂತ ಇದೆ. ಹಿಮ್ ಅಂತಂದ್ರೆ ಸ್ನೇಹಿತರೆ ಅವನಿಗೆ ಅಂತ ಅರ್ಥ ಇರುತ್ತೆ. ಬಟ್ ನಾವು ಪ್ರಾಣಿ ಪಕ್ಷಿಗಳಿಗೆ ಬಳಸಿದಾಗ ಅರ್ಥ ಮಾಡ್ಕೊಳ್ಳಿ, ಅದಕ್ಕೆ ಅನ್ನುವಂತ ಅರ್ಥವನ್ನ ಇದು ಕೊಡುತ್ತೆ. ಓಕೆ. ಸೊ ಮೊಸಳೆಗೆ ಒಂದಷ್ಟು ಹಣ್ಣುಗಳನ್ನ ಕೋತಿ ಟಕ್ ಅಂತ ಎಸೆಯುತ್ತೆ. ಮೊಸಳೆ ಏನ್ ಮಾಡುತ್ತೆ? ತಿನ್ನುತ್ತೆ, ತುಂಬಾ ಖುಷಿ ಪಡುತ್ತೆ. ಹಿಂಗೆ ದಿನಗಳು ಹಿಂಗೆ ಉರುಳುತ್ತೆ. ಮೊಸಳೆ ನೇರಳೆ ಮರದ ಹತ್ರ ಬರುತ್ತೆ, ಕೋತಿ ಹಣ್ಣುಗಳನ್ನ ಟಕ್ 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 ಅಂತ ಎಸೆಯುತ್ತೆ. ಹಿಂಗೆ ಏನಾಗ್ತಾರೆ, ಕೋತಿ ಮತ್ತೆ ಮೊಸಳೆ ಇಬ್ರುವೆ ನೋಡಿ ಹ್ಯಾಂಡ್ ಶೇಕ್ ಮಾಡ್ತಾ ಇದ್ದಾರೆ. ದೇ ಬಿಕೇಮ್, ಆದರೂ ಗುಡ್ ಫ್ರೆಂಡ್ಸ್, ಒಳ್ಳೆ ಸ್ನೇಹಿತರಾಗಿ, ಅವರು ಒಳ್ಳೆ ಸ್ನೇಹಿತರಾದರು. ದೇ ಅಂದ್ರೆ ಸ್ನೇಹಿತರೆ ಅವರು, ಬಿಕೇಮ್ ಅಂತ ಇದೆ, BECO ಅಂತ ಬಂದ್ರೆ ಅರ್ಥ ಮಾಡ್ಕೊಳ್ಳಿ ಇದು V1 ಬಿಕಮ್. V2 ಪಾಸ್ಟ್ ಟೆನ್ಸ್ ಬಿಕೇಮ್ ಆದರು. ಡಾಕ್ಟರ್ ಆದೆ, ಐ ಬಿಕೇಮ್ ಅ ಡಾಕ್ಟರ್. ಮೊಸಳೆ ಮತ್ತು ಕೋತಿ ಸ್ನೇಹಿತರಾದರು, ದೇ ಬಿಕೇಮ್ ಗುಡ್ ಫ್ರೆಂಡ್ಸ್. ನೆಕ್ಸ್ಟ್ ಏನಾಗುತ್ತೆ ಸ್ನೇಹಿತರೆ? ಎವ್ರಿ ಡೇ, ಪ್ರತಿದಿನ, ದ ಮಂಕಿ ಗೇವ್, ಕೋತಿ ಕೊಡುತ್ತೆ, ಜಾಮೂನ್ ಫ್ರೂಟ್ಸ್, ನೇರಳೆ ಹಣ್ಣುಗಳನ್ನ, ಟು ದ ಕ್ರೊಕೊಡೈಲ್, ಈ ಮೊಸಳೆಗೆ ಪ್ರತಿದಿನ ಕೊಡುತ್ತೆ. ಕಲಿಕೆ ಸ್ನೇಹಿತರೆ, ಎವ್ರಿ ಡೇ ಅಂತಂದ್ರೆ ಪ್ರತಿದಿನ, ಗೇವ್ ಅಂದ್ರೆ V1 ಕೊಡು, ಗೇವ್ ಅಂತಂದ್ರೆ ಪಾಸ್ಟ್ ಟೆನ್ಸ್ V2, ಗೀವನ್ ಅಂತ ಇನ್ನೊಂದು ಬರುತ್ತೆ ಸ್ನೇಹಿತರೆ, ಇದು V3. ಟು ದ ಕ್ರೊಕೊಡೈಲ್ ಅಂತಂದ್ರೆ ಮೊಸಳೆ ಗೆ, ಟು ಅಂದ್ರೆ ಇಲ್ಲಿ ಗೇನು ಅಂತ ಅರ್ಥ. ಈ ಮೊಸಳೆ ಇಲ್ಲಿ ಬರೀ ಇಲ್ಲೇ ತಿಂದೆ ಸ್ನೇಹಿತರೆ, ಇದು ಮನೆಗೂ ತಗೊಂಡೋಗಿ ತನ್ನ ಹೆಂಡತಿಗೂ ಕೊಡುತ್ತೆ. ಏನನ್ನ? ನೇರಳೆ ಹಣ್ಣನ್ನ. ಅದು ಏನಂತ ಕೇಳುತ್ತೆ ನೋಡಿ ಇಲ್ಲಿ ಕೊಟ್ಟಿದ್ದಾನೆ. ಬಟ್ ಆದರೆ ದ ಕ್ರೊಕೊಡೈಲ್ಸ್ ವೈಫ್, ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್ ಕಲಿಕೆ ನಿಮಗೆ. ಕ್ರೊಕೊಡೈಲ್ ಅಂತಂದ್ರೆ ಮೊಸಳೆ, ಮೊಸಳೆ ಯಾ ಅಂತ ಹೇಳೋದಕ್ಕೆ ಸ್ನೇಹಿತರೆ ಹಿಂಗೆ ಅಪಾಸ್ಟ್ರಫಿ ಹಾಕ್ಬಿಟ್ಟು ಎಸ್ ಅಂತ ಹಾಕ್ಬೇಕು. ಭಾರತ ಅಂತಂದ್ರೆ ಇಂಡಿಯಾ, ಭಾರತದ ಅಂತ ಹಾಕ್ಬೇಕಾದ್ರೆ ನೀವು ಇಂಡಿಯಾಸ್ ಅಂತ ಹಾಕ್ಬೇಕು. ಕರ್ನಾಟಕ ಅಂತಂದ್ರೆ ಒಂದು ರಾಜ್ಯ, ಕರ್ನಾಟಕದ, ಬೆಂಗಳೂರು ಕರ್ನಾಟಕದ ರಾಜಧಾನಿ ಅಲ್ವಾ. ಸೊ ಆಗ ನೀವು ಕರ್ನಾಟಕ ಅಂತ ಬರೆದು ಒಂದು ಅಪಾಸ್ಟ್ರಫಿ ಕೊಟ್ಬಿಟ್ಟು ಎಸ್ ಅಂತ ಹಾಕಿದ್ರೆ ಕರ್ನಾಟಕದ. ರಾಜುವಿನ, ರಾಜು ಅಂತ ಬರೆದು ಎಸ್ ಅಂತ ಹಾಕ್ಬೇಕು. ಅರ್ಥ ಆಗ್ತಿದ್ಯಾ? ಸೊ ಸ್ನೇಹಿತರೆ, ಬಟ್ ಆದ್ರೆ ದ ಕ್ರೋಕೊಡೈಲ್, ಮೊಸಳೆಯ, ಕ್ರೊಕೊಡೈಲ್ಸ್ ವೈಫ್, ಹೆಂಡತಿ, ವಾಸ್ ಜೆಲಸ್. ವೆರಿ ಇಂಪಾರ್ಟೆಂಟ್ ವರ್ಡ್ ಸ್ನೇಹಿತರೆ, ಈ ಪದವನ್ನ ನೆನ್ಪಿಡಿ, ನಾನು ಕೇಳ್ಬೋದು ಮುಂದೆ. ಜೆಲಸ್ ಅಂತಂದ್ರೆ ಅಸೂಹೆ, ಹೊಟ್ಟೆ ಉರಿ ಅನ್ನುವಂತ ಅರ್ಥ ಬರುತ್ತೆ. ಕಲಿಕೆಯಲ್ಲಿ ಸ್ನೇಹಿತರೆ, ಬಟ್ ಅಂತಂದ್ರೆ ಆದರೆ, ವೈಫ್ ಅಂದ್ರೆ ಹೆಂಡತಿ, ವೈಫ್ಸ್ ಅಂದ್ರೆ ಸ್ನೇಹಿತರೆ ಬಹುವಚನ. ಕೆಲವ್ರು ಏನ್ ಮಾಡ್ತಾರೆ, ವೈಫು ಅದಕ್ಕೆ ಎಸ್ ಹಾಕಿದ್ರೆ ಹೆಂಡತಿಯರು ಆಗ್ಬಿಡುತ್ತೆ ಅನ್ಕೊಂಡವ್ರೆ, ತಪ್ಪು. ವೈಫ್ಸ್ ಅಂತ ಕರಿಬೇಕು ಸ್ನೇಹಿತರೆ, ಹೆಂಡತಿಯರು. ವಾಸ್ ಅಂತಂದ್ರೆ ಪಾಸ್ಟ್ ಟೆನ್ಸ್. ಅಸೂಹೆ ಪಟ್ಟಿತ್ತು ಆ ಹೆಂಡತಿ, ಮೊಸಳೆಯ ಹೆಂಡತಿ. ಏನಂತ ಅಸೂಹೆ ಪಡುತ್ತೆ ಮುಂದೆ ನೋಡೋಣ. ಶಿ ಸೇಡ್, ಅವಳು ಹೇಳ್ತಾಳೆ, ಐ ವಾಂಟ್, ನನಗೆ ಬೇಕು, ಐ ವಾಂಟ್ ಟು ಈಟ್, ನಾನು ತಿನ್ಬೇಕು, ದ ಮಂಕೀಸ್ ಹಾರ್ಟ್. ಈ ಕಥೆಯನ್ನ ಕೇಳಿದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ನೋಡಿ ಮತ್ತೆ ಮಂಕೀಸ್ ಅಂತ ಬಂದಿದೆ, ಅಂದ್ರೆ ಕೋತಿ ಅಂದ್ರೆ ಮಂಕಿ, ಕೋತಿಯ ಅಂತ ಹೇಳಕ್ಕೆ ನೀವು ಅಪಾಸ್ಟ್ರಫಿ ಹಾಕ್ಬಿಟ್ಟು ಎಸ್ ಅನ್ನ ಹಾಕ್ಬೇಕು. ಅವಳು ಹೇಳ್ತಾಳೆ ಅಂದ್ರೆ ಮೊಸಳೆ ಹೆಂಡತಿ ಹೇಳ್ತಾಳೆ, ಈ ನೇರಳನೆ ಎಷ್ಟು ಸ್ವೀಟ್ ಆಗಿದೆಯಲ್ಲ, ನನಗೆ ಆ ಕೋತಿಯ ಹೃದಯ ತಿನ್ಬೇಕು ಅನಿಸ್ತಾ ಇದೆ, ಅದು ಇನ್ನೆಷ್ಟು ಸ್ವೀಟ್ ಇರಬಾರ್ದು ಅಂತ. ಸ್ನೇಹಿತರೆ ಕಲಿಕೆ, ಶಿ ಅಂತಂದ್ರೆ ಅವಳು, ಸೆಡ್ ಅಂತ ಇದೆ, ಸೆ ಅನ್ನೋದು V1 ಆದ್ರೆ V2 V3 ಸೆಡ್. ವಾಂಟ್ ಏನಂತ? ವಾಂಟ್ ಅಂತಂದ್ರೆ ಬೇಕು, ಈಟ್ ಹಾರ್ಟ್, ಈಟ್ ಅಂದ್ರೆ ತಿನ್ನು, ಹಾರ್ಟ್ ಅಂತಂದ್ರೆ ಹೃದಯ. ಸ್ನೇಹಿತರೆ ಮುಂದೇನಾಗುತ್ತೆ ನೋಡಿ, ಬಟ್ ಆದರೆ ದ ಕ್ರೊಕೊಡೈಲ್ಸ್ ವೈಫ್, ಅಪಾಸ್ಟ್ರಫಿ ಇದೆ, ಕ್ರೊಕೊಡೈಲ್ ಅಂತಂದ್ರೆ ಮೊಸಳೆ ಅಲ್ವಾ, ಅಪಾಸ್ಟ್ರಫಿ ಬಂದು ಎಸ್ ಬಂತು ಅಂತಂದ್ರೆ ಮೊಸಳೆಯ ಅನ್ನುವಂತ ಅರ್ಥ ಬರುತ್ತೆ ಸ್ನೇಹಿತರೆ. ಆ ಮೊಸಳೆಯ ಹೆಂಡತಿ ವಾಸ್ ಜೆಲಸ್, ಅಂದ್ರೆ ಜೆಲಸ್ ಅಂತಂದ್ರೆ ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು, ಅಸೂಹೆ. ಆ
ಮೊಸಳೆಯ ಹೆಂಡತಿಗೆ ಹೊಟ್ಟೆ ಕಿಚ್ಚುಂಟಾಗುತ್ತೆ. ಆ ಹೊಟ್ಟೆ ಕಿಚ್ಚಿನಿಂದ ಅದೇಳುತ್ತೆ, ಶಿ ಸೇಡ್, ಐ ವಾಂಟ್ ಟು ಈಟ್, ನಾನು ತಿನ್ನಬೇಕು, ದ ಮಂಕೀಸ್ ಹಾರ್ಟ್. ಮಂಕಿ ಅಂದ್ರೆ ಕೋತಿ, ಅಫಾಸ್ಟ್ರಫಿ ಒಂದು ಎಸ್ ಬಂದ್ರೆ ಮಂಕಿಯ, ಕೋತಿಯ ಹೃದಯವನ್ನ ನಾನು ತಿನ್ಬೇಕು ಅಂತ ನನಗೆ ಬಯಕೆ ಆಗ್ತಾ ಇದೆ. ಇಟ್ ಮಸ್ಟ್ ಬಿ ಸ್ವೀಟ್, ಅದು ಸ್ವೀಟು ಆಗಿರ್ಲೇಬೇಕು, ಮಸ್ಟ್ ಬಿ, ಬಿಕಾಸ್ ಏಕೆಂತಂದ್ರೆ ಹಿ ಹೀಟ್ಸ್, ಅದು ತಿನ್ನುತ್ತದೆ, ಸೋ ಮೆನಿ ಜಾಮೂನ್ ಫ್ರೂಟ್ಸ್ ಎವ್ರಿ ಡೇ, ಪ್ರತಿದಿನ ನೇರಳೆ ಹಣ್ಣುಗಳನ್ನ ಕೋತಿ ತಿನ್ನೋದ್ರಿಂದ, ನೋಡಿ ನೇರಳೆ ಹಣ್ಣುಗಳನ್ನ ಆ ಕೋತಿ ಪ್ರತಿದಿನ ತಿನ್ನೋದ್ರಿಂದ ಆ ಕೋತಿಯ ಹೃದಯ ಇನ್ನೂ ಸ್ವೀಟ್ ಆಗಿರುತ್ತೆ, ಆ ಹೃದಯವನ್ನ ನಾನು ತಿನ್ಬೇಕು ಅಂತ ಈ ಮೊಸಳೆ ತನ್ನ ಗಂಡನಿಗೆ ಹೇಳುತ್ತೆ. ಸ್ನೇಹಿತರೆ ಕಲಿಕೆ, ಬಟ್ ಅಂದ್ರೆ ಆದರೆ, ವೈಫ್ ಹೆಂಡತಿ, ಜೆಲಸ್ ಸ್ನೇಹಿತರೆ ಸ್ಪೆಲ್ಲಿಂಗ್ ನೆನ್ಪಿಡಿ, JEALOUS, ಜೆಲಸ್. ಜೆಲಸ್ ಅಂತಂದ್ರೆ ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು, ಅಸೂಹೆ. ಶಿ ಅಂದ್ರೆ ಇಲ್ಲಿ ಅವಳು ಅಂತಿದೆ, ಅದು ಅನ್ನುವ ಅರ್ಥವನ್ನು ನಾವು ತೆಗೆದುಕೊಳ್ಬಹುದು. ಸೇ ಅಂತಂದ್ರೆ ಹೇಳು, ಸೆಡ್ ಅನ್ನುವುದು ಪಾಸ್ಟ್ ಟೆನ್ಸ್, ಹೇಳ್ತಾಳೆ. ವಾಂಟ್ ಟು ಅಂತ ಇದೆ ಸ್ನೇಹಿತರೆ, ಇದೊಂದು ಆಕ್ಸಲಿರೋ ವರ್ಬು, ನನ್ಗೆ ಇಂಥದ್ದು ಬೇಕು ಅಂತ ಹೇಳೋದಕ್ಕೆ ನೀವು ಈ ಟೆನ್ಸ್ ಅನ್ನ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬಹುದು. ಹಾರ್ಟ್ ಅಂದ್ರೆ ಹೃದಯ, ಸ್ಪೆಲ್ಲಿಂಗ್ ನೆನ್ಪಿಡಿ, ಸ್ವೀಟ್ ಸಿಹಿ, ಬಿಕಾಸ್. ಸ್ನೇಹಿತರೆ ನೆಕ್ಸ್ಟ್ ಏನಾಗುತ್ತೆ, ದ ಕ್ರೋಕೊಡೈಲ್ ಅಂದ್ರೆ ಗಂಡ, ದ ಕ್ರೋಕೊಡೈಲ್ ಕೋತಿಯ ಸ್ನೇಹಿತ, ಡಿಡೆಂಟ್ ವಾಂಟ್ ಟು ಹರ್ಟ್, ಹರ್ಟ್ ಅಂತಂದ್ರೆ ನೋವು ಉಂಟು ಮಾಡು, ಅದು ಕೋತಿಗೆ ನೋವು ಉಂಟು ಮಾಡೋದಕ್ಕೆ ಇಷ್ಟಪಡಲ್ಲ. ಈಸ್ ಫ್ರೆಂಡ್ ಅಂತ ಇದೆ, ಅದರ ಸ್ನೇಹಿತನಾದ ಕೋತಿಗೆ ನೋವು ಉಂಟು ಮಾಡೋದಕ್ಕೆ ಈ ಮೊಸಳೆ ಇಷ್ಟಪಡಲ್ಲ. ಆದರೆ ಬಟ್ ಈಸ್ ವೈಫ್, ಅದರ ಹೆಂಡತಿ, ಕೆಪ್ಟ್ ಆಸ್ಕಿಂಗ್, ಕೇಳುತ್ತಾನೆ ಇರುತ್ತೆ, ಕೀಪ್ ಆಸ್ಕಿಂಗ್, ಕೆಪ್ಟ್ ಆಸ್ಕಿಂಗ್, ಕೀಪಿನ ಪಾಸ್ಟ್ ಟೆನ್ಸ್ ಸ್ನೇಹಿತರೆ ಕೆಪ್ಟ್. ಸೊ ಆದುದರಿಂದ ಈ ಇನ್ವೈಟೆಡ್, ಅದು ಕರೀತದೆ, ಬಾ ಅಂತ ಕರೀತದೆ, ದ ಮಂಕಿ ಕೋತಿಯನ್ನ, ನೋಡಿ ಕರೀತಾ ಇದೆ, ಫಾರ್ ಅ ರೈಡ್ ಇನ್ ದ ರಿವರ್, ನದಿಯಲ್ಲಿ ನಿನ್ನ ಒಂದು ರೈಡ್ಗೆ ಕರ್ಕೊಂಡು ಹೋಗ್ತೀನಿ, ಬಾ ನನ್ ಜೊತೆ ಅಂತ ಆ ಮೊಸಳೆ ಹೇಳುತ್ತೆ. ಸ್ನೇಹಿತರೆ ಕಲಿಕೆ, ಡಿಡ್ ನಾಟ್ ಅನ್ನುವುದು ಸಿಂಪಲ್ ಪಾಸ್ಟ್ ಟೆನ್ಸ್, ಇಂಥ ಕೆಲಸನ ಮಾಡ್ಲಿಲ್ಲ, ಇಂಥದನ್ನ ಮಾಡೋದಕ್ಕೆ ಇಷ್ಟಪಡ್ಲಿಲ್ಲ, ಇಂಥ ಟೈಮಲ್ಲಿ ನೀವು ಡಿಡ್ ನಾಟ್ ಅನ್ನ ಬಳಸ್ಬೋದು. ನಾನು ಹೋಗ್ಲಿಲ್ಲ, ಐ ಡಿಡ್ ನಾಟ್ ಗೋ, ನಾನು ಬರ್ಲಿಲ್ಲ, ಐ ಡಿಡ್ ನಾಟ್ ಕಮ್, ನಾನು ಇಷ್ಟಪಡ್ಲಿಲ್ಲ, ಐ ಡಿಡ್ ನಾಟ್ ವಾಂಟ್ ಟು ಹರ್ಟ್. ಹರ್ಟ್ ಅಂತಂದ್ರೆ ನೋವುಂಟು ಮಾಡು, ಹೀಸ್ ಅಂತಂದ್ರೆ ಸ್ನೇಹಿತರೆ ಅವನ ಅಥವಾ ಅದರ, ಫ್ರೆಂಡ್ ಸ್ನೇಹಿತ, ಕೀಪ್ ಅಂದ್ರೆ ಇಡು ಅಂತ ಅರ್ಥ ಇದೆ ಅಲ್ವಾ, ಕೀಪ್ ಆಸ್ಕಿಂಗ್ ಅಂತಂದ್ರೆ ಕೇಳ್ತಾನೆ ಇರು, ಮತ್ತೆ ಮತ್ತೆ ಕೇಳ್ತಾ ಇರು, ಮತ್ತೆ ಮತ್ತೆ ಕೇಳ್ತಾ ಇತ್ತು ಅನ್ನೋದಕ್ಕೆ ನೀವು ಕೀಪ್ ನ ಪಾಸ್ಟ್ ಟೆನ್ಸ್ ನ ಅಪ್ಲೈ ಮಾಡಬೇಕು, ಕೆಪ್ಟ್ ಆಸ್ಕಿಂಗ್. ಇನ್ವೈಟ್ ಇಡಿ ಹಾಕಿದ್ರೆ ಪಾಸ್ಟ್ ಟೆನ್ಸ್ ಆಗುತ್ತೆ, ಇನ್ವೈಟೆಡ್ ಕರೆದನು, ಕರೆಯಿತು. ಫಾರ್ ಎ ರೈಡ್, ಬಾ ಹಂಗೆ ತಿರ್ಗಾಡ್ಕೊಂಡು ಬರೋಣ, ಫಾರ್ ಎ ರೈಡ್ ಅಂತಂದ್ರೆ ಸವಾರಿ, ಮೇಲ್ ಹತ್ಕೊಂಡು ಹೋಗೋದು ಸ್ನೇಹಿತರೆ. ನೆಕ್ಸ್ಟ್ ಏನಾಗುತ್ತೆ ನೋಡಿ, ಸವಾರಿ ಕರೀತು ಮೊಸಳೆ, ಕೋತಿಗದ ಇಷ್ಟ ಆಯ್ತು, ಕೋತಿ ಆ ಮೊಸಳೆ ಬೆನ್ ಮೇಲೆ ಕೂತ್ಕೊಂಡು ಹೋಗುತ್ತೆ. ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ಕಲಿಕೆ, ಇನ್ ದ ಮಿಡಲ್ ಆಫ್ ದ ರಿವರ್ ಅಂತ ಇದೆ. ಸ್ನೇಹಿತರೆ ಮಿಡಲ್ ಅಂತಂದ್ರೆ ಮಧ್ಯ, ಇನ್ ಪದ ಬಳಕೆ ಆಗಿರೋದ್ರಿಂದ ಮಧ್ಯದಲ್ಲಿ ಅನ್ನುವಂತ ಅರ್ಥ ಬರುತ್ತೆ. ಆಫ್ ಅಂತಂದ್ರೆ ಯಾ, ನದಿಯ, ಆಫ್ ದ ರಿವರ್, ನದಿಯ ಮಧ್ಯದಲ್ಲಿ, ಇನ್ ದ ಮಿಡಲ್ ಆಫ್ ದ ರಿವರ್, ದ ಕ್ರೋಕೊಡೈಲ್ ಆ ಮೊಸಳೆ, ಟೋಲ್ಡ್ ದ ಟೋಲ್ಡ್ ದ ಟ್ರೂತ್ ಸತ್ಯವನ್ನ ಹೇಳುತ್ತೆ, ನಾನು ನಿನ್ನ ರೈಡ್ಗಾಗಿ ಕರ್ಕೊಂಡು ಬಂದಿಲ್ಲ, ನನ್ನ ಹೆಂಡತಿ ನಿನ್ನ ಹೃದಯವನ್ನ ತಿನ್ಬೇಕು ಅಂತ ಇದ್ದಾಳೆ, ನೀನು ಪ್ರತಿದಿನ ಸಿಹಿಯಾದ ಜಾಮೂನ್ ಫ್ರೂಟ್ಸ್ ನೇರಳೆ ಹಣ್ಣುಗಳನ್ನ ತಿಂತೀಯಲ್ವಾ, ಸೊ ನಿನ್ನ ಹೃದಯ ತುಂಬಾ ಸ್ವೀಟ್ ಆಗಿರುತ್ತೆ ಅಂತ ಅವಳ ಭಾವನೆ, ಅವಳ ಹತ್ರ ಈಗ ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅವಳು ನಿನ್ನ ಹೃದಯವನ್ನ ಟೇಸ್ಟ್ ಮಾಡ್ಬೇಕಂತೆ ಸ್ನೇಹಿತ ಅಂತ ಹೇಳಿದಾಗ, ದಿ ಮಂಕಿ ಆ ಕೋತಿ, ಕ್ವಿಕ್ಲಿ ಟಕ್ ಅಂತ ವೇಗವಾಗಿ, ಥಾಟ್ ಆಫ್ ಎ ಪ್ಲಾನ್ ಒಂದು ಪ್ಲಾನ್ ಅನ್ನ ರೂಪಿಸುತ್ತೆ, ಯೋಚಿಸುತ್ತೆ. ಸ್ನೇಹಿತರೆ ಮಧ್ಯದಲ್ಲಿ, ಇನ್ ದ ಮಿಡಲ್, ಟೋಲ್
ಟೋಲ್ಡ್, ಟೆಲ್, ಟೋಲ್ಡ್, ಟೋಲ್ಡ್, ಟೆಲ್ಲಿಂಗ್, ಟೆಲ್ಸ್. ಸೊ ಸ್ನೇಹಿತರೆ ಇದ ಪಾಸ್ಟ್ ಟೆನ್ಸ್, ಇದರ ವಿ ಟು ಬಂದು ಟೋಲ್ಡ್. ಟ್ರೂತ್ ಅಂದ್ರೆ ಸತ್ಯ, ಕ್ವಿಕ್ಲಿ ಬೇಗನೆ. ಥಾಟ್, ಥಿಂಕ್ ಅಂತಂದ್ರೆ ಯೋಚನೆ ಮಾಡು, ಅದರ ಪಾಸ್ಟ್ ಟೆನ್ಸ್ ಥಾಟ್, ಬೇಗ ಯೋಚನೆ ಮಾಡುತ್ತೆ. ಏನ್ದ್ರ ಬಗ್ಗೆ? ಆಫ್ ಎ ಪ್ಲಾನ್, ಒಂದು ಉಪಾಯದ ಬಗ್ಗೆ. ನೆಕ್ಸ್ಟ್ ಏನಾಗುತ್ತೆ? ಅಲ್ಲೇ ಅದ್ರ ಮೇಲೆ ಕೂತ್ಕೊಂಡು ಹೇಳುತ್ತೆ, ದ ಮಂಕಿ ಸೇಡ್, ಕೋತಿ ಹೇಳುತ್ತೆ, ಓ ಫ್ರೆಂಡ್, ಅಯ್ಯೋ ಸ್ನೇಹಿತ, ಐ ಲೆಫ್ಟ್, ನಾನು ಬಿಟ್ಬಿಟ್ಟೆ, ಮೈ ಹಾರ್ಟ್, ನನ್ನ ಹೃದಯವನ್ನ, ಆನ್ ದ ಟ್ರೀ, ಮರದ ಮೇಲೆ ನನ್ನ ಹೃದಯವನ್ನ ಬಿಟ್ಟು ಮರ್ತ್ಕೊಂಡ್ ಬಂದ್ಬಿಟ್ಟಿದೀನಿ. ಈಗ ಒಂದ್ ಕೆಲಸ ಮಾಡೋಣ, ಲೆಟ್ ಅಸ್ ಗೋ ಬ್ಯಾಕ್, ಮತ್ತೆ ಹಿಂದಿರುಗೋಣ, ಅಂಡ್ ಗೆಟ್ ಇಟ್, ಅದನ್ನ ನಿನ್ನ ಹೆಂಡತಿಗೋಸ್ಕರ ವಾಪಸ್ ತರೋಣ. ನೋಡಿ ಪ್ಲಾನ್ ಹೆಂಗಿದೆ ಕೋತಿದು. ಲೆಫ್ಟ್ ಅನ್ನೋದು ಸ್ನೇಹಿತರೆ ಲೀವ್ ಪದದ ಪಾಸ್ಟ್ ಟೆನ್ಸ್, ಬಿಟ್ಟು ಅಂದ್ರೆ ಬಿಟ್ಟು ಬಿಡೋದು ಅಂತ ಅರ್ಥ. ಬಿಟ್ಟೆ ಅಂತ ಹೇಳೋದಕ್ಕೆ ಲೆಫ್ಟ್ ಅಂತ ಹೇಳಿ. ಮೈ ಅಂದ್ರೆ ನನ್ನ, ಹಾರ್ಟ್ ಹೃದಯವನ್ನ, ಗೋ ಬ್ಯಾಕ್, ಲೆಟ್ ಅಸ್ ಗೋ ಬ್ಯಾಕ್, ಲೆಟ್ ಅಸ್ ಅಂತ ಇದೆ, ಸೊ ನಾವು ಮತ್ತೆ ಹಿಂದಿರುಗೋಣ ಅನ್ನುವಂತ ಅರ್ಥ ಬರುತ್ತೆ. ಗೆಟ್ ಅಂತಂದ್ರೆ ಪಡೆದುಕೊಳ್ಳೋದು, ತೆಗೆದುಕೊಂಡು ಬರೋದು ಅನ್ನುವಂತ ಅರ್ಥ ಕೊಡುತ್ತೆ. ದ ಕ್ರೋಕೊಡೈಲ್ ಬಿಲೀವ್ಡ್ ಹಿಮ್, ಈ ಮೊಸಳೆಗೆ ಅಷ್ಟು ಬುದ್ಧಿ ಇರಲ್ಲ, ಸೊ ಕೋತಿ ಹೇಳಿದ್ದನ್ನ ನಂಬುತ್ತೆ. ಅಂಡ್ ಸ್ವಾಮ್ ಬ್ಯಾಕ್ ಅಂತ ಇದೆ ಸ್ನೇಹಿತರೆ. ಸ್ನೇಹಿತರೆ ಇದು ಸ್ವಿಮ್ ಪದದ ಪಾಸ್ಟ್ ಟೆನ್ಸ್. ಸ್ವಿಮ್, ಸ್ವಾಮ್, ಬಿ3 ಬಂದು ಸ್ವಮ್ ಅಂತ ಬರ್ತದೆ. ಓಕೆ, ಸೊ ಸ್ವಾಮ್ ಬ್ಯಾಕ್ ಅಂತಂದ್ರೆ ಮತ್ತೆ ಹಿಂದಕ್ಕೆ ಹಿಂದಿರುಗಿ ಹೋಗ್ತಾರೆ, ಈಜ್ ಹೊಡ್ಕೊಂಡು ಮತ್ತೆ ವಾಪಸ್ ಹೋಗ್ತಾರೆ ಮರದ ಹತ್ರ. ಟು ದ ಟ್ರೀ, ಮರದ ಹತ್ರ, ಮರದ ಕಡೆಗೆ. ಆಸ್ ಸೂನ್ ಆಸ್ ದೇ ರೀಚ್ ದ ಟ್ರೀ, ಸ್ನೇಹಿತರೆ ಇಲ್ಲಿ ಆಸ್ ಸೂನ್ ಆಸ್ ಪದವನ್ನ ಅರ್ಥ ಮಾಡ್ಕೊಳ್ಳಿ. ಮರದ ಹತ್ತಿರ ಹೋದ ಕೂಡಲೇ ಅನ್ನುವಂತ ಅರ್ಥ ಬರುತ್ತೆ ಸ್ನೇಹಿತರೆ. ಇಲ್ಲೇನಂತ ಕೊಟ್ಟಿದ್ದೀನಿ ನೋಡಿ, ಮರದ ಕಡೆಗೆ ಹಿಂತಿರುಗಿತು ಅಂದ್ರೆ ಮರದ ಹತ್ರ ಹೋಗ್ತಾ ಇದ್ದಂಗೆನೆ, ಆಸ್ ಸೂನ್ ಆಸ್ ದೇ ರೀಚ್ಡ್ ದ ಟ್ರೀ, ಈ ತರ ಅರ್ಥ ಮಾಡ್ಕೋಬೇಕು ನೀವು ಆಸ್ ಸೂನ್ ಆಸ್ ಅಂತ. ದ ಮಂಕಿ ಜಂಪ್ಡ್, ಕೋತಿ ಜಿಗಿಯುತ್ತೆ, ಆನ್ ಟು ಅ ಬ್ರಾಂಚ್, ಒಂದು ರಂಬೆಯ ಕೊಂಬೆಯ ಕಡೆಗೆ ಅದು ಏನ್ ಮಾಡುತ್ತೆ, ಜಂಪ್ ಮಾಡ್ಬಿಡುತ್ತೆ. ಸ್ನೇಹಿತರೆ ಬಿಲೀವ್ ಅಂದ್ರೆ ನಂಬು, ಹಿಡಿದೆ, ಪಾಸ್ಟ್ ಟೆನ್ಸ್ ನಂಬಿತು. ಸ್ವಿಮ್ ನಾ ಹೇಳಿದೆ ಆಗ್ಲೇ, ಸ್ವ್ಯಾಮ್ ಅನ್ನೋದು ಸ್ವಿಮ್ ಪದದ ಪಾಸ್ಟ್ ಟೆನ್ಸ್, ಈಜಿತು. ರೀಚ್ ಇದರ ಪಾಸ್ಟ್ ಟೆನ್ಸ್ ಹಿಡಿ, ರೀಚ್ಡ್ ತಲುಪಿದ್ರು. ಜಂಪ್ ಹಿಡಿದೆ, ಪಾಸ್ಟ್ ಟೆನ್ಸ್ ಜಂಪ್ ಜಿಗಿಯಿತು. ಬ್ರಾಂಚ್ ಅಂತಂದ್ರೆ ಸ್ನೇಹಿತರೆ ಒಂದು ಮರದ ಕೊಂಬೆ, ಮರದ ಕೊಂಬೆಗಳಿಗೆ ನಾವು ಇಂಗ್ಲಿಷ್ ಅಲ್ಲಿ ಬ್ರಾಂಚ್ ಅಂತ ಕರಿತೀವಿ. ಇನ್ನೂ ಒಂದು ಅರ್ಥ ಇದೆ ಸ್ನೇಹಿತರೆ. ಈಗ ಒಂದು ದೊಡ್ಡ ಕಂಪನಿ ರಿಲಯನ್ಸ್ ಅಂತ ಒಂದು ಕಂಪನಿ ಇದೆ ಅಲ್ವಾ, ಇದರ ಬ್ರಾಂಚು ನಾನಾ ಕಡೆ ಇದೆ. ಇದರ ಬ್ರಾಂಚ್ ಹೇಗೆ ಮರದ ಕೊಂಬೆಗಳು ನಾನಾ ಕಡೆ ಹಾಕೊಳ್ಳುತ್ತೋ, ಅದೇ ತರ ಸ್ನೇಹಿತರೆ ಒಂದು ಕಂಪ್ನಿಯ ಬ್ರಾಂಚ್ಗಳು ಅಂದ್ರೆ ಅಂಗ ಸಂಸ್ಥೆಗಳು ನಾನಾ ಕಡೆ ಸ್ಥಾಪನೆ ಆಗಿರ್ತವೆ. ಸೊ ಬ್ರಾಂಚ್ ಎರಡು ಅರ್ಥ, ಒಂದು ಕೊಂಬೆ, ಇನ್ನೊಂದು ಅಂಗ ಸಂಸ್ಥೆ. ಮರದ ಮೇಲೆ ಕುತ್ಕೊಂಡು ಈಗ ಕೋತಿ ನೀತಿ ಪಾಠವನ್ನ ಹೇಳುತ್ತೆ. ದ ಮಂಕಿ ಸೇಡ್, ಕೋತಿ ಹೇಳುತ್ತೆ, ಗುಡ್ ಬಾಯ್, ಕಳಚ್ಕೊಳ್ಳಲಿ. ಯು ಟ್ರಿಕ್ಡ್ ಮೀ, ನೀ ನನಗೆ ಮೋಸ ಮಾಡದೆ, ಟ್ರಿಕ್. ಐ ವಿಲ್ ನಾಟ್ ಟ್ರಸ್ಟ್ ಯು ಅಗೇ, ಈ ಜೀವನದಲ್ಲಿ, ಈ ಲೈಫಲ್ಲಿ ನೀನ್ ಯಾವತ್ತೂ ಕೂಡ ನಾನು ನಂಬಲ್ಲ. ಸ್ನೇಹಿತರೆ ಕೆಲವರು ಸ್ಪೇಸ್ ಬಿಟ್ಟು ಗುಡ್ ಬಾಯ್ ಆಗ್ತಾರೆ, ಬೇಡ, ಸ್ಪೇಸ್ ಬಿಡದೆ ಹೇಳಿ ಗುಡ್ ಬಾಯ್, ವಿದಾಯ. ಟ್ರಿಕ್ ಪಾಸ್ಟ್ ಟೆನ್ಸ್ ಹಿಡಿ, ಮೋಸ ಮಾಡಿದೆ. ಟ್ರಸ್ಟ್ ಅಂದ್ರೆ ಸ್ನೇಹಿತರೆ ನಂಬಿಕೆ. ಅಗೇನ್ ಅಂತಂದ್ರೆ ಮತ್ತೆ, ಯಾವತ್ತೂ ನಾನು ನಿನ್ ನಂಬಲ್ಲ ಅಂತ ಹೇಳೋದಕ್ಕೆ ಇಂಗ್ಲಿಷ್ ಅಲ್ಲಿ ನೀವು ಐ ವಿಲ್ ನಾಟ್ ಟ್ರಸ್ಟ್ ಯು ಅಗೇನ್ ಅಂತ ಹೇಳ್ಬಹುದು. ಸ್ನೇಹಿತರೆ ಕಥೆಯ ನೀತಿ ಪಾಠ ಎಷ್ಟು ಚೆನ್ನಾಗಿದೆ. ಇಂಟೆಲಿಜೆನ್ಸ್ ಅಂದ್ರೆ ಬುದ್ಧಿವಂತಿಕೆ, ಪ್ರೆಸೆನ್ಸ್ ಆಫ್ ಮೈಂಡ್ ಅಂದ್ರೆ ಸಮಯೋಚಿತ ಯೋಚನೆ. ನಿಮ್ಮ ಮೈಂಡು ಪ್ರೆಸೆಂಟ್ ಅಲ್ಲಿದ್ರೆ, ಕಾಮ್ ಆಗಿದ್ರೆ, ಭಯ ಗೊಂದಲಕ್ಕೆ ಒಳಗಾಗದೆ ಇದ್ರೆ ಅದನ್ನ ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ ಕರೀತಾರೆ. ಕ್ಯಾನ್ ಸೇವ್ ಅಸ್ ಫ್ರಮ್ ಡೇಂಜರ್, ನಮ್ಮನ್ನ ಉಳಿಸಬಲ್ಲದು ಅಪಾಯದಿಂದ, ಫ್ರಮ್ ಡೇಂಜರ್. ಅಂದ್ರೆ ಇಂಟೆಲಿಜೆನ್ಸ್ ಅಂದ್ರೆ ಬುದ್ಧಿವಂತಿಕೆ. ಸ್ಪೆಲ್ಲಿಂಗ್ ನೆನ್ಪಿಡಿ, INTELLEGENCE. ಪ್ರೆಸೆನ್ಸ್ ಆಫ್ ಮೈಂಡ್ ಅಂತಂದ್ರೆ ಸಮಯೋಚಿತ ಯೋಚನೆ, ಚುರುಕಾದ ಯೋಚನೆ. ಕ್ಯಾನ್ ನನ್ನ ಕೈಲಿ ಆಗುತ್ತೆ, ಮಾಡಬಹುದು, ಇಂಥ ಟೈಮಲ್ಲಿ ಈ ಹೆಲ್ಪಿಂಗ್ ಒಬ್ಬನ ನೀವು ಬಳಸ್ಬೋದು.
ಸೇವ್ ಅಂದ್ರೆ ರಕ್ಷಿಸು, ಕಾಪಾಡು. ಅಸ್ ಅಂದ್ರೆ ನಮ್ಮನ್ನು, ಫ್ರಮ್ ಅಂದ್ರೆ ಹಿಂದ, ಡೇಂಜರ್ ಅಪಾಯದಿಂದ. ಸೊ ಸ್ನೇಹಿತರೆ, ಇಲ್ಲಿಗೆ ಕತೆ ಮುಗಿಯಿತು. ಈ ಕಥೆಯಿಂದ ನೀವು ಇಷ್ಟು ವಾಕ್ಯಗಳನ್ನ, ಗ್ರಾಮರ್ ಅನ್ನ, ಆರ್ಟಿಕಲ್ಸ್ ಅನ್ನ ಮತ್ತೆ ಬಿ2 ಕ್ರಿಯಾಪದದ ಎರಡನೇ ರೂಪಗಳನ್ನ ಕಲ್ತಿದ್ರ. ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ಅವಾಗವಾಗ ರಿವಿಷನ್ ಮಾಡಿ. ಸ್ನೇಹಿತರೆ, ಇದರ ನೋಟ್ಸ್ ಬೇಕು ಅಂತಂದ್ರೆ, ಈ ವಿಡಿಯೋದ ನೋಟ್ಸ್ ಬೇಕು ಅಂತಂದ್ರೆ ನಂದು ವಾಟ್ಸಪ್ ಚಾನೆಲ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ, ಜಾಯ್ನ್ ಆಗಿ. ಅಲ್ಲಿ ಈ ಕಥೆಯ ನೋಟ್ಸ್ ಅನ್ನ, ಇನ್ನು ಡೀಟೇಲ್ ಆದ ನೋಟ್ಸ್ ಅನ್ನ ನಾನು ನಿಮ್ಗೆ ನನ್ನ ವಾಟ್ಸಪ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೇನೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಇನ್ನು ಮುಂದೆ ನಾನು ದಿನಕ್ಕೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತೇನೆ. ಸ್ನೇಹಿತರೆ, ತುಂಬಾ ಜನ ಮೆಸೇಜ್ಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತಾ ಇದ್ರಿ, ಸರ್ ದಿನಕ್ಕೆ 2 ದಿನಕ್ಕೆ ಒಂದು ಕಥೆಯನ್ನ ಅಪ್ಲೋಡ್ ಮಾಡಿ ಅಂತ. ಸ್ನೇಹಿತರೆ, ಇನ್ನು ಮುಂದೆ ಪ್ರತಿದಿನ ಅಥವಾ 2 ದಿನಕ್ಕೆ ಒಮ್ಮೆ ಖಂಡಿತ ನಾನು ಕಥೆಗಳನ್ನ ಅಪ್ಲೋಡ್ ಮಾಡಿ ನಿಮ್ಗೆ ಇಂಗ್ಲಿಷ್ ಅನ್ನ ಹೇಳ್ಕೊಡ್ತೇನೆ. ಮುಂದಿನ ಕತೆ ಸ್ನೇಹಿತರೆ, ದ ಫ್ರಾಗ್, ಕಪ್ಪೆ, ಅಂಡ್ ದ ಮೌಸ್, ಹಿಲಿ, ಇವೆರಡರ ಕತೆ. ಈ ಕಥೆಯ ಮೂಲಕ ನಿಮ್ಗೆ ಉಪಯುಕ್ತ ಇಂಗ್ಲಿಷ್ ಪದಗಳನ್ನ, ವಾಕ್ಯಗಳನ್ನ ಹೇಳ್ಕೊಡ್ತೇನೆ ಸ್ನೇಹಿತರೆ. ಈ ದಿನದ ಪ್ರಶ್ನೆ, ನದಿಯ ತೀರ, ನದಿಯ ದಡ, ಇದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ? ರಿವರ್ ಬೆಡ್ ಅಂತೀವ, ರಿವರ್ ಬ್ಯಾಂಕ್ ಅಂತೀವ, ಬೀಚ್ ಅಂತೀವ? ನಿಮ್ಮ ಉತ್ತರ ಏನು ಸ್ನೇಹಿತರೆ? ದಯವಿಟ್ಟು ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ಗಳೇ ನನಗೆ ಇನ್ಸ್ಪಿರೇಷನ್ ಸ್ನೇಹಿತರೆ. ನಿಮ್ಮ ಉತ್ತರವನ್ನ ನಾನು ಖಂಡಿತ ಚೆಕ್ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.